ಉಪನಿಷತ್ತುಗಳು ಅಂದ್ರೆ ಏನು? ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು, ಈ ಚಕ್ರದಿಂದ ಅವನನ್ನು ದೂರ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಉಪನಿಷತ್ ಅನ್ನೋ ಶಬ್ದ ಬಂದಿದೆ. ಮೊದಲಿನಿಂದಲೂ 4 ವೇದನೆ ಇತ್ತ ಅಥವಾ ಇದೇನಾದ್ರೂ ವಿಂಗಡಣೆ ಏನಾದರೂ ಆಗಿತ್ತು? ಧಾರಣೆ ಮಾಡುವ ಶಕ್ತಿ ಇಲ್ಲ ಅಂತ ಗುರುತಿಸ್ಕೊಂಡಂತ ವೇದವ್ಯಾಸರು ಅದರನ್ನ 4 ವಿಭಾಗ ಮಾಡಿ ಕೊಟ್ರು ಅನ್ನೋದನ್ನ ನಾವು ಕಾಣ್ತೇವೆ. ಯಾರು ಬೇಕಾದ್ರೂ ಅಧ್ಯಯನ ಮಾಡ್ಬೋದಾ? ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾರಿಗೂ ಕೂಡ ಹೆಚ್ಚು ಕಮ್ಮಿ ತಾರತಮ್ಯ ಅನ್ನೋದು ಇರೋದಿಲ್ಲ. ಆ ಮಾರ್ಗಗಳಲ್ಲಿ ತಲುಪುವ ಮಾರ್ಗಗಳಲ್ಲಿ ಅವನವನಿಗೆ ಅನುಕೂಲವಾದದ್ದನ್ನ ಋಷಿಗಳು ಹೇಳಿದ್ದಾರೆ. ಸರ್, ವೇದಗಳನ್ನು ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಪದದ ಅರ್ಥ ಏನು? ಅಂದ್ರೆ ಯಾವುದೇ ಪುರುಷನಿಂದ, ಯಾವುದೇ ವ್ಯಕ್ತಿಯಿಂದ ಇದು ರಚಿಸದೇ ಇರುವುದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಯಾವುದೋ ಒಂದು ಭಾಷೆಯಲ್ಲಿ ರಚನೆ ಆಗಿದೆ ಅಂತ ಆದ್ರೆ ಆ ಒಂದು ಭಾಷೆ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಎಲ್ಲಾ ಶಬ್ದಗಳ ಮೂಲ ಭಾಷೆ ಸಂಸ್ಕೃತನೇ ಆಗಿದ್ದಕ್ಕಾಗಿ ಸೃಷ್ಟಿಯ ಮೂಲದಲ್ಲಿ ಅದು ಆ ಭಾಷೆಯಿಂದಲೇ ಬಂತು. ನಾವು ಯಾಕೆ ಅಧ್ಯಯನ ಮಾಡಬೇಕು? ತಾಯಿ ಬರೀ ಈ ಶರೀರದ ಪೋಷಣೆಯನ್ನಷ್ಟೇ ಮಾಡಿದ್ರೆ ವೇದ ಇಡೀ ಆ ಮೂಲವನ್ನ, ಆ ಜೀವವನ್ನ ಪೋಷಣೆ ಮಾಡುತ್ತೆ ಅಂತ, ಆ ಜೀವಕ್ಕೆ ಸದ್ಗತಿಯನ್ನು ಕೊಡುತ್ತೆ ಅಂತ. ಅದು ಎಷ್ಟು ಪ್ರಾಮುಖ್ಯತೆ? ವೇದ ಯಾವಾಗ ನಾವು ಬಿಟ್ಟು ಅವತ್ತಿಂದ ನಮ್ಮ ಅವಸಾನ ಪ್ರಾರಂಭ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮಸ್ಕಾರ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು ವೇದ ಹಾಗೂ ವೇದಾಂತಗಳ ಬಗ್ಗೆ ತಿಳ್ಕೊಳ್ಳಿದ್ದೀವಿ. ಇದೆಲ್ಲವನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ವಿಶ್ವನಾಥ ರಾಮಕೃಷ್ಣ ಹೆಗ್ಡೆ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಉಪನಿಷತ್ತುಗಳು ಅಂದರೆ ಏನು? ಆ ಶಬ್ದದಲ್ಲೇ ಅದರ ಉತ್ತರ ಇದೆ. ಸಾಮಾನ್ಯವಾಗಿ ಅದರಲ್ಲೂ ನಮ್ಮ ಸಂಸ್ಕೃತದಲ್ಲಿ ಎಲ್ಲ ಶಬ್ದಗಳಲ್ಲೂ ಕೂಡ ಅನ್ವರ್ಥವ ಶಬ್ದಗಳೇ ಆಗಿರುತ್ತೆ. ಅಂದರೆ ಆ ಶಬ್ದದ ಅರ್ಥ, ಆ ವಸ್ತುವಿನ, ವ್ಯಕ್ತಿಯ ಅರ್ಥ ಆ ಹೆಸರಿನಲ್ಲೇ ಇರುತ್ತೆ ಅಂತ. ಉದಾಹರಣೆಗೆ ಅಗ್ನಿ ಅಂತ ತಗೊಂಡ್ರೆ ಅಗ್ರಂ ನಯತಿ ಇತಿ ಅಗ್ನಿ ಅಂತ, ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ, ನಮಗೆ ಉನ್ನತವಾದ ಸ್ಥಿತಿಯನ್ನು ಕೊಡುತ್ತೆ, ನಮ್ಮನ್ನು ಮುನ್ನಡೆಸುತ್ತೆ ಅನ್ನೋ ಅರ್ಥದಲ್ಲಿ ಅಗ್ನಿ ಅಂತ ಇದೆ. ಮಂತ್ರ ಅಂತ ನೀವು ಶಬ್ದ ಇಟ್ಕೊಂಡ್ರು ಕೂಡ ಮನನಾತ್ ತ್ರಾಯತೆ ಇತಿ ಮಂತ್ರ, ಅದನ್ನ ಪುನಃ ಪುನಃ ಮನನ ಮಾಡೋದ್ರಿಂದ, ಅದನ್ನು ಧ್ಯಾನಿಸುವುದರಿಂದ, ಅದನ್ನು ಬಳಸುವುದರಿಂದ ನಮ್ಮನ್ನು ಕಾಪಾಡತ್ತೆ ಅನ್ನೋ ಅರ್ಥದಲ್ಲೇ ಮಂತ್ರ ಅಂತ ಶಬ್ದ ಇದೆ. ಶಾಸ್ತ್ರ ಅಂತ ತಗೊಂಡ್ರೆ ಶಾಸನಾತ್ ತ್ರಾಯತೆ, ಅಂದರೆ ನಮಗೆ ಅದು ಶಾಸನ ಮಾಡುವುದರಿಂದ, ಅದು ಹೇಳಿದ್ರಂತೆ ನಾವು ನಡ್ಕೊಳ್ಳೋದ್ರಿಂದ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ಅರ್ಥದಲ್ಲಿ ಶಾಸ್ತ್ರ ಅಂತ ಇದೆ. ಹಾಗೆ ಉಪನಿಷತ್ ಶಬ್ದಕ್ಕೂ ಕೂಡ ಉಪನಿಷತ್ ಶಬ್ದದಲ್ಲಿಯೇ ಅರ್ಥ ಇದೆ ಅಂತ ಶಂಕರಾಚಾರ್ಯರು ಕಠೋಪನಿಷತ್ತಿನ ಮೊದಲ ಪೀಠಿಕಾ ಭಾಷ್ಯದಲ್ಲಿ ಬರೀತಾರೆ. ಸದೇರ್ ಧಾತೋಹೋ ವಿಶರಣ ಗತಿ ಅವಸಾಧನಾರ್ಥಸ್ಯ ಉಪನಿಪೂರ್ವಸ್ಯ ಕ್ವಿಪ್ ಪ್ರತ್ಯಯಾಂತಸ್ಯ ರೂಪಮಿದಂ ಉಪನಿಷತ್ ಇತ್ಯುಚ್ಯತೆ ಅಂತ. ಹಾಗಂದ್ರೆ ಏನು ಅಂತ ಅಂದರೆ ಉಪನಿಪೂರ್ವಸ್ಯ ಅಂದರೆ ಉಪ ಮತ್ತು ನಿ ಉಪಸರ್ಗದ ಮೂಲಕ ಅವಿದ್ಯಾ, ಕಾಮ, ಕರ್ಮ ಈ ಮೂರರಿಂದಲೇ ಪ್ರಪಂಚ ಉಂಟಾಗಿದೆ ಅಂತ. ಅಂದರೆ ಕೇವಲ ನಾನೇ ನಾನಾದ ಆತ್ಮಸ್ವರೂಪರಾದ ನಾನು, ಪರಬ್ರಹ್ಮ ಸ್ವರೂಪವೇ ಆದ ನಾನು, ಈ ಶರೀರ, ಮನಸ್ಸು, ಇಂದ್ರಿಯಗಳಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಂಡದ್ದು ಅವಿದ್ಯೆ. ಈಗ ನಾನು ಶರೀರ ಅಂತ ಅಂದ್ಕೊಂಡ ತಕ್ಷಣ ಅದಕ್ಕೆ ಆ ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅಂತ ನಾನು ಬಯಸ್ತೀನಿ, ಅದು ಕಾಮ. ಆ ಕಾಮಕ್ಕೋಸ್ಕರ, ಆ ಆಸೆ ಪೂರೈಸಿಗೋಸ್ಕರ ಅದಕ್ಕೆ ಬೇಕಾದ ಕರ್ಮಗಳನ್ನು ಮಾಡ್ತೀನಿ. ಅವಿದ್ಯಾ, ಕಾಮ, ಕರ್ಮ, ಹೀಗೆ ಈ ಪ್ರಪಂಚ ನಿಂತಿದೆ ಅಂತ. ಅದರ ಈ ಮೂಲ ಅವಿದ್ಯೆಯ ಬೀಜವನ್ನು ನಾಶ ಮಾಡೋದ್ರಿಂದ ವಿಶರಣ ಶಬ್ದಕ್ಕೆ ಅರ್ಥ ಬಂತು. ಗತಿ ಅಂದರೆ ನಾವು ಪರಮಾತ್ಮವನ್ನು ಪಡಿತೀವಿ ಅಂತ, ಗತಿ ಅಂದರೆ ಪಡೆಯೋದು ಅಂತ, ಹೋಗಿ ಸೇರುವಂಥದ್ದು, ನಾವು ಪರಮಾತ್ಮ ಸ್ವರೂಪವೇ ಆಗತ್ತೆ ಅನ್ನೋದಕ್ಕಾಗಿ ಗತಿ ಅಂತ ಬಂತು. ಅವಸಾಧನ ಅಂದರೆ ಗರ್ಭವಾಸ, ಜರ, ಮೃತ್ಯು, ಈ ಥರ ಪದೇ ಪದೇ ಚಕ್ರಕ್ಕೆ ಸಿಲುಕೊಳ್ಳೋದ್ರಿಂದ ಸಡಿಲ ಮಾಡುತ್ತೆ, ಅದರಿಂದ ದೂರ ಕರ್ಕೊಂಡು ಹೋಗುತ್ತೆ ಅನ್ನೋ ಶಬ್ದಕ್ಕೆ ಅವಸಾಧನ ಅನ್ನೋ ಅರ್ಥ ಬಂದಿದೆ. ಹಾಗಾಗಿ ಸದ್ ಧಾತುವಿಗೆ ವಿಶರಣ, ಗತಿ, ಅವಸಾಧನ ಏನು 3 ಅರ್ಥ ಇದೆಯಲ್ವಾ, ಈ 3 ಅರ್ಥನೂ ಉಪನಿಷತ್ ಶಬ್ದಕ್ಕೆ ಬಂತು. ಸರಿಯಾಗಿ ಹೇಳಬೇಕು ಅಂತಂದರೆ ಯಾರು ಅದನ್ನು ತಿಳ್ಕೊಳ್ಬೇಕು ಅಂತ ಹತ್ರಕ್ಕೆ ಬರ್ತಾನಲ್ವಾ, ಅಂದರೆ ಮುಮುಕ್ಷುವಾಗಿ ಬರ್ತಾನಲ್ವಾ, ಅವನಿಗೆ ಈ ಸಂಸಾರ ಕಾರಣವಾದ ಮೂಲ ಕಾರಣವನ್ನು ನಾಶ ಮಾಡುತ್ತೆ. ಅದು ನಾಶ ಮಾಡೋದ್ರಿಂದ ಪರಮಾತ್ಮ ಪ್ರಾಪ್ತಿಯನ್ನು ಮಾಡುತ್ತೆ. ಹಾಗೆ ಈ ಶರೀರೇಂದ್ರಿಯಗಳಲ್ಲಿ ಅಭಿಮಾನ ಪಟ್ಕೊಂಡು ಅಂದರೆ ಮತ್ತೆ ಪುನಃ ಪುನಃ ಹುಟ್ಟೋದು, ಪುನಃ ಪುನಃ ಸಾಯೋದು, ಈ ಚಕ್ರದಿಂದ ಅವನನ್ನು ದೂರ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಉಪನಿಷತ್ ಅನ್ನೋ ಶಬ್ದ ಬಂದಿದೆ. ಹಾಗಾದರೆ ಉಪನಿಷತ್ತು ಅಂತ ಅಂದರೆ ನೀವು ಗ್ರಂಥಗಳನ್ನು ಹೇಳ್ತಿರಲ್ವಾ, ಗ್ರಂಥಗಳು ಕೂಡ ಉಪನಿಷತ್ ಹೌದು. ಆದರೆ ಉಪನಿಷತ್ ಅಂದರೆ ಆ ಶುದ್ಧವಾದ ಪರಮಾತ್ಮ ಸ್ವರೂಪವೇ ಉಪನಿಷತ್ ಆದರೂ ಕೂಡ, ನಿಮಗೆ ಉದಾಹರಣೆಯಲ್ಲಿ ಹೇಳಬೇಕು ಅಂದರೆ, ನೀವು ಇವತ್ತು ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಬಸ್ ಸ್ಟ್ಯಾಂಡಲ್ಲಿ ಅವ್ನು ಮೈಸೂರು ಅಂತ ಕೂಗ್ತಾ ಇರ್ತಾನೆ. ಹಾಗಾದರೆ ಆ ಬಸ್ಸೇ ಮೈಸೂರಾ ಅಂತ ಅಂದರೆ ಅದು ಮೈಸೂರಿಗೆ ಕರ್ಕೊಂಡು ಹೋಗುತ್ತೆ ಅಂತ.
ಹಾಗೆ ಈ ಗ್ರಂಥ ರಾಶಿಗಳು ನಮ್ಮ ಋಷಿಗಳು ನಮಗೆ ಕೊಟ್ಟಿದ್ದಾರಲ್ಲ ಉಪನಿಷತ್ತಿನ ಗ್ರಂಥ ರಾಶಿಗಳು, ಆ ಪರಮಾತ್ಮನನ್ನ ಆ ನಿಜವಾದ ಉಪನಿಷತ್ತಿಗೆ ಅಂದರೆ ಸತ್ಸ್ವರೂಪ ಕರ್ಕ ಹೋಗುತ್ತೆ ಅನ್ನೋದಕ್ಕಾಗಿ ಈ ಗ್ರಂಥರಾಶಿಗೂ ಉಪನಿಷತ್ತು, ಅದನ್ನು ಇವತ್ತು ಅಚ್ಚು ಮಾಡಿರುವಂತಹ ಪುಸ್ತಕಗಳಿಗೂ ಉಪನಿಷತ್ ಅನ್ನೋ ಅರ್ಥನೇ ಬಂದಿದೆ. ಹಾಗಾದರೆ ಉಪನಿಷತ್ ಅಂದರೆ ಏನು? ವೇದಾಂತ. ವೇದಾಂತ ಅಂತ ಅಂದರೆ ವೇದದ ಶೀರ್ಷ ಭಾಗ, ಅಂದರೆ ತುತ್ತ ತುದಿಯ ಭಾಗ, ಸಾರರೂಪವಾದದ್ದು ಅಂತ. ಹಾಗಾದರೆ ಉಪನಿಷತ್ ಸಾರವಾದರೆ, ವೇದಾಂತ ಸಾರ ಆದರೆ ಈ ವೇದಗಳ ನಿಸ್ಸಾರನ ಅಂತ ಅಂದರೆ ಹಾಗಲ್ಲ. ಈಗ ಹಾಲಲ್ಲಿ ಕೆನೆ ಇರುತ್ತೆ, ಕೆನೆ ಹಾಲಿನ ಸಾರರೂಪ. ಹಾಲು ಸಾರವತ್ತಾದದ್ದು ಅಲ್ವಾ ಅಂತ ಕೇಳಿದ್ರೆ ಹಾಲು ಕೂಡ ಸಾರವತ್ತದ್ದೇ. ಆ ಸಾರವತ್ತಾದದ್ದರಲ್ಲೂ ಕೂಡ ಅತ್ಯಂತ ಸಾರವತ್ತಾದದ್ದು ಕೆನೆಯೋ ಹೇಗೆ, ಸಾರವತ್ತಾದ ವೇದಗಳ ಅತ್ಯಂತ ಸಾರವತ್ತಾದ ರೂಪವೇ ಈ ವೇದಾಂತ. ಸರ್, ನೀವೀಗ ಹೇಳ್ತಾ ಇದ್ರಿ ಉಪನಿಷತ್ತುಗಳನ್ನ ವಿವರಣೆ ಮಾಡ್ತಾ ಇರ್ಬೇಕಾದ್ರೆ ಧಾತು ಪಾಠ ಅಂತ. ಧಾತು ಪಾಠ ಅಂದರೆ ಏನು? ಪ್ರತಿಯೊಂದು ಶಬ್ದದ ಮೂಲ ಸ್ವರೂಪ ಅಂತ, ಅಥವಾ ಒಂದು ಮೂಲ ಸ್ವರೂಪದ ಆ ಧಾತುವನ್ನು ತಗೊಂಡ್ರೆ ಅದರಿಂದನೇ ಬೇರೆ 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 ಶಬ್ದಗಳನ್ನು ಮಾಡಬಹುದು. ಉದಾಹರಣೆಗೆ ಡುಕ್ರೀಕರಣೆ ಅಂತ ಒಂದು ಧಾತು ಇದೆ, ಅದರಿಂದನೇ ಕರೋತಿ, ಅದು ಮಾಡುತ್ತಾನೆ ಅನ್ನೋ ಶಬ್ದ ಉತ್ಪತ್ತಿ ಆಗುತ್ತೆ. ಅಥವಾ ನೀವು ಒಂದು ಹಾರ ಅಂತ ತಗೊಂಡ್ರೆ, ಹಾರ ಅಂದರೆ ಒಂದು ಸಹಜವಾದ ಅರ್ಥ ನಿಮ್ಗೆ ಗೊತ್ತಿದೆ, ಅದಕ್ಕೆ ಬೇರೆ ಬೇರೆ ಪ್ರತ್ಯಯಗಳನ್ನು ಸೇರಿಸಿದರೆ ಪ್ರಹಾರ ಅಂದರೆ ಹೊಡೆಯೋದು, ಬೇರೆ ಅರ್ಥ ಹೋಯಿತು. ವಿಹಾರ ಅಂದರೆ ಓಡಾಡೋದು. ಆಹಾರ ನಾವು ಊಟ ಮಾಡುವಂಥದ್ದು, ತಿನ್ನೋದು. ಸಂಹಾರ ಇನ್ನೊಬ್ಬರನ್ನು ಸಾಯಿಸುವಂಥದ್ದು. ನಿರಾಹಾರ ಅಂದರೆ ಆಹಾರದ ವಿರುದ್ಧ ಪದ ಆಗ್ಬಿಡ್ತು, ಉಪವಾಸ ಇರುವಂಥದ್ದು ಅಂತ. ಹೀಗೆ ಒಂದೇ ಧಾತುವಿನಿಂದ ಬೇರೆ 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 ಶಬ್ದಗಳು ಉತ್ಪತ್ತಿ ಆಗುತ್ತೆ. ಹಾಗೆ ಪ್ರತಿಯೊಂದು ಶಬ್ದಗಳ ಈ ಮೂಲ ಸ್ವರೂಪವನ್ನು ಧಾತುಗಳು ಅಂತ ಹೇಳ್ಬೋದು. ಧಾತು ಪಾಠ ಏನು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು, ಪ್ರತಿಯೊಂದು ಅಕ್ಷರ ಅಥವಾ ಪದ ಉತ್ಪತ್ತಿಗೆ ಸಂಬಂಧಪಟ್ಟಿದ್ದು ಅಂತ ತಿಳಿಸ್ಕೊಟ್ಟಿದ್ದೀರಿ. ಈಗ ವೇದಗಳು ಅಂದರೆ ಏನು? ವೇದ ಅಂದರೆ ಏನು ಅಂತ ಅಂದರೆ ಪರಮಾತ್ಮನೇ. ಪರಮಾತ್ಮನಿಗೂ ವೇದಕ್ಕೂ ವ್ಯತ್ಯಾಸ ಇಲ್ಲವೇ ಇಲ್ಲ, ಪರಮಾತ್ಮ ಸ್ವರೂಪವೇ ಆಗಿದೆ. ವೇದ ಅಂದರೆ ಜ್ಞಾನ ಅಂತ, ವಿದಜ್ಞಾನೆ ಅಂತ ಧಾತು. ಅಂದರೆ ಆ ವೇದ ಅನ್ನೋ ಶಬ್ದಕ್ಕೆ ತಿಳುವಳಿಕೆ, ಜ್ಞಾನ ಅಂತ ಅರ್ಥ ಇದೆ. ಅದು ಬರೀ ನಾವು ಹೊರಗಡೆಗೆ ನಾವು ಒಂದು ವಸ್ತುವಿನ ಜ್ಞಾನ ಪಡಿತೀವಲ್ಲ, ಆ ಥರ ಜ್ಞಾನ ಅಲ್ಲ. ಅದಕ್ಕೆ ಇನ್ನೊಂದರ ಅಗತ್ಯ ಇಲ್ಲ. ಹೇಗೆ ದೀಪದಿಂದ ಎಲ್ಲವನ್ನೂ ನಾವು ನೋಡ್ತೀವಿ, ಆದರೆ ದೀಪ ನೋಡೋಕ್ಕೆ ನಮಗೆ ಇನ್ನೊಂದು ವಸ್ತು ಬೇಕಾಗಿಲ್ಲ, ದೀಪ ಸಹಜವಾಗಿ ಗೋಚರ ಆಗುತ್ತೆ. ಆ ಜ್ಞಾನಕ್ಕೆ ಇನ್ನೊಂದರ ಅಗತ್ಯ ಇಲ್ಲ, ಕೇವಲ ನಾನಾಗಿರುವಂಥ ಸ್ವರೂಪ. ಆ ಸ್ವರೂಪದ ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇರುವಂಥದ್ದೇ ವೇದ. ಶಂಕರಾಚಾರ್ಯರು ಮೊದಲನೇ ಸಾಧನೆನೇ ಅದು ಹೇಳಿರೋದು ಸಾಧನ ಪಂಚಕದಲ್ಲಿ, ವೇದೋ ನಿತ್ಯ ಮಧೀಯತಾಮ್ ಅಂತ, ನಿತ್ಯ ವೇದವನ್ನು ಅಧ್ಯಯನ ಮಾಡಿ ಅಂತ. ವೇದಗಳಲ್ಲಿ ಸಿಗ್ತಾನೆ ಪರಮಾತ್ಮ ಅಂತ. ಹಾಗಾಗಿ ಆ ಪರಮಾತ್ಮನನ್ನು ತಿಳಿಸೋಕೆ ಇರತಕ್ಕಂಥ ಆ ಜ್ಞಾನ ರಾಶಿಯನ್ನೇ ಅದನ್ನು ಗ್ರಂಥರೂಪವಾಗಿ ಹೇಳಿದಾಗ ಅದನ್ನೇ ವೇದ ಅಂತ ನಾವು ಹೇಳ್ತೇವೆ. ಸರ್, ಹಾಗಿದ್ರೆ ಈಗ ಈ ವೇದಗಳನ್ನು ನಾವು ಯಾವುದಕ್ಕೆ ಅಭ್ಯಾಸ ಮಾಡಬೇಕು ಅಥವಾ ಪಠನೆ ಮಾಡಬೇಕು? ವೇದದ ಉದ್ದೇಶನೇ ಪರಮಾತ್ಮ ಪ್ರಾಪ್ತಿ. ಪರಮಾತ್ಮ ಪ್ರಾಪ್ತಿ ಅಂದರೆ ನಾನು ಯಾರು ಅಂತ ಅರ್ಥಕೊಳ್ಳೋದು, ಅಂದರೆ ನನ್ನ ಸ್ವರೂಪವನ್ನು ಅರ್ಥಕೊಳ್ಳುವುದು, ತನ್ಮೂಲಕ ಪರಮಾತ್ಮನ ಅರಿಯುವಂಥದ್ದೇ ವೇದದ ಉದ್ದೇಶ. ಹಾಗಾದರೆ ವೇದಗಳಿಂದ ಇವತ್ತು ಇಷ್ಟೊಂದು ಹೋಮ ಯಜ್ಞಗಳನ್ನೆಲ್ಲ ಮಾಡ್ತಾರಲ್ಲ, ಅಥವಾ ಜಗತ್ತಿನಲ್ಲಿ ಎಲ್ಲ ಇಷ್ಟ ಪ್ರಾಪ್ತಿಗೋಸ್ಕರ ಇದನ್ನು ಬಳಸ್ತಾರಲ್ವ, ವೇದದ ಮಂತ್ರಗಳಿಂದ ಕಷ್ಟ ನಿವಾರಣೆಯನ್ನು ಇಷ್ಟ ಪ್ರಾಪ್ತಿಯನ್ನು ಮಾಡ್ಕೋತಾರಲ್ಲ ಅಂತ ಅಂದರೆ ಅದು ಬೈ ಪ್ರಾಡಕ್ಟು ಅಂತ. ಈಗ ನೀವೊಂದು ತೆಂಗಿನಕಾಯಿಯನ್ನು ತಗೊಂಡ್ರೆ, ಈಗ ನೀವು ತೆಂಗಿನಕಾಯಿ ಫ್ಯಾಕ್ಟ್ರಿಗೆ ಹೋದರೆ ಅದರಿಂದ ಅದ್ರ ಮುಖ್ಯ ಉದ್ದೇಶ ಏನು, ಸಾರ ರೂಪವಾದದ್ದು ಏನು? ಆ ಕಾಯಿಯ ತಿರುಳನ್ನು ತೆಗೆದು ಅದನ್ನು ಪುಡಿ ಮಾಡಿ ಊಟಕ್ಕೋಸ್ಕರ ಬಳಸುವಂಥದ್ದು, ಅಥವಾ ಅದರಿಂದ ಎಣ್ಣೆ ತೆಗೆಯುವಂಥದ್ದು. ಆದರೆ ಅದ್ರ ಸಿಪ್ಪೆಯನ್ನು ಹಗ್ಗ ಮಾಡ್ಬೋದು, ಅಥವಾ ಒಲೆ ಊರಿಗೆ ಬಳಸ್ಬೋದು. ಹೀಗೆ ಉಪ ಉತ್ಪನ್ನಗಳು ಅಂತ. ವೇದದ ಮುಖ್ಯ ಉದ್ದೇಶ ಪರಮಾತ್ಮ ಪ್ರಾಪ್ತಿಯೇ ಆದರೂ ಕೂಡ ಅದರಿಂದನೇ ನಾವು ಕಷ್ಟ ನಿವಾರಣೆಯನ್ನು ಇಷ್ಟಪ್ರಾಪ್ತಿಯನ್ನು ಪಡೆದುಕೊಳ್ಳುವಂಥದ್ದು ಅದರ ಉಪ ಉತ್ಪನ್ನ, ಬೈ ಪ್ರಾಡಕ್ಟ್ ಅಂತ. ಹಾಗಾದರೆ ಅದು ಆ ಥರ ಬೈ ಪ್ರಾಡಕ್ಟ್ ತಪ್ಪ ಅಂತ ಕೇಳಿದ್ರೆ, ಯಾಕೆ ವೇದದಲ್ಲಿ ಇಷ್ಟೊಂದು ಕರ್ಮಗಳನ್ನೆಲ್ಲ ಹೇಳಿದೆ? ಕರ್ಮಕಾಂಡ ಪ್ರಧಾನವಾಗಿ ಇದೆಯಲ್ಲ ವೇದ. ಈಗ ವೇದಾಂತದಲ್ಲಿ ಜ್ಞಾನವನ್ನೇ ಹೇಳಿದ್ರು ಕೂಡ ವೇದಗಳಲ್ಲಿ ಇದು ಕರ್ಮ ಪ್ರಧಾನವಾಗಿ ಹೇಳಿದೆಯಲ್ಲ ಅಂತ ಹೇಳಿದ್ರೆ, ಈಗ ಒಂದು ಮಗು ಅಂತ ಅಂದ್ಕೊಳ್ಳಿ, ಒಂದು ಚಿಕ್ಕ ಮಗು ಏನೋ ಕೈಯಲ್ಲಿ ಶಾರ್ಪ್ ಆದದ್ದು ಹಿಡ್ಕೊಂಡು ಬಿಡ್ತೀವಿ, ಚಾಕುನೋ ಬೆಂಕಿನೋ ಅಥವಾ ವಿದ್ಯುತ್ತಿನ ಏನೋ ಒಂದು ಸಲಕರಣೆ ಹಿಡ್ಕೊಂಡು ಬಿಡಿ ಅಂತ ಇಟ್ಕೊಳ್ಳಿ. ಆಗ ಅದು ಕೊಡು ಅಂದರೆ ತಕ್ಷಣ ಕೊಡಲ್ಲ. ಅದು ನೋಡು ಇದು ತಗೋ, ಈ ಹಣ್ಣು ತಗೋ ಎಷ್ಟು ಚೆನ್ನಾಗಿದೆ, ಈ ಹೂ ತಗೋ ಎಷ್ಟು ಚೆನ್ನಾಗಿದೆ, ಈ ಪೆನ್ ತಗೋ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಫಸ್ಟು ಕೊಡೋದಕ್ಕಾರೆ ಇದು ಕೊಡ್ತೀವಿ, ಅದು ಕೊಟ್ಟು ಅದನ್ನು ಬಿಡಿಸ್ಕೊಳ್ಬೇಕು. ಮನುಷ್ಯನಿಗೆ ಸಹಜವಾಗಿಯೇ ಬಾಹ್ಯ ವಿಚಾರದ ಕಡೆಗೆ, ಬಾಹ್ಯ ಸುಖದ ಕಡೆಗೆ ಆಸಕ್ತಿ ಇರುತ್ತೆ, ಅಥವಾ ಕಷ್ಟ ಬಂದಿದೆ ಅಂದರೆ ಅದು ನಿವಾರಣೆ ಕಡೆಗೆ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವನು ಬೇರೆ ಏನೇನೇನೇನೇನೋ ಮಾಡಿ ಮತ್ತೂ ಇನ್ನೊಂದಿಷ್ಟು ಕಷ್ಟವನ್ನು ಮೈಮೇಲೆ ಹಾಕ್ಕೊಳ್ತಾನೆ. ಅಥವಾ ಇಂದ್ರಿಯ ಆಸಕ್ತಿಯಿಂದ ಏನೋ ಸುಖ ಪಡಕ್ಕೆ ಹೋಗಿ ಅದು ಉಪ್ಪು ನೀರು ಕುಡಿದ್ತಾರ, ಅದು ಕುಡಿದಷ್ಟು ಇನ್ನೂ ಬೇಕು, ಅದು ತೃಪ್ತಿ ಆಗೋದಿಲ್ಲ.
ಅಥವಾ ಅದರಿಂದ ಏನೋ ಒಂದು ಇಂದ್ರಿಯ ಸುಖದ ಹಿಂದೆ ಹೋಗಿ ಯಾವುದೋ ಒಂದು ಅಪಾಯವನ್ನು ಮೈ ಮೇಲೆ ಎಳ್ಕೋಬಹುದು. ಅದಕ್ಕೋಸ್ಕರ ಏನು ವೇದ ಏನು ಮಾಡ್ತು, ನೋಡು ನಿಂಗೆ ಕಷ್ಟ ನಿವಾರಣೆಗೆ ಒಂದಿಷ್ಟು ಬೇಕು, ಇಲ್ಲ ಒಪ್ಕೋತೀನಿ, ಅಥವಾ ನಿಂಗೆ ಏನೇನೋ ಆಸೆ ಇದೆ ಪಡ್ಕೋಬೇಕು ಅಂತ ಭೌತಿಕ ಪ್ರಪಂಚವಾದದ್ದು, ಅದಕ್ಕೆ ನೀನು ಬೇರೆ ಬೇರೆ ಯಾವ್ಯಾವುದೋ ರೀತಿ ಮಾಡಬೇಡ, ಈ ದೇವತಾ ಉಪಾಸನೆಗಳನ್ನು ಮಾಡು, ಅದರಿಂದ ಪಡ್ಕೊ ಅಂತ. ಅದರಿಂದ ಪಡ್ಕೊಂಡಾಗ ನಿನಗೆ ಸೈಡ್ ಎಫೆಕ್ಟ್ ಇರಲ್ಲ ಅಂತ, ನಿನಗೆ ಅದರಿಂದ ಯಾವುದೇ ಬೇರೆ ರೀತಿ ತೊಂದರೆಗಳಾಗಲ್ಲ ಅಂತ. ಹೀಗೆ ಮೊದಲನೇದಾಗಿ ಹೇಳಿದ್ರೆ ಅದು ಅಲ್ಲಿಗೆ ನಿಲ್ಲಿಸ್ತಾ ವೇದ? ಖಂಡಿತ ಇಲ್ಲ. ನೀನು ಈಗ ಇಷ್ಟೊಂದು ನೀನು ಬೇಕಾದೆಲ್ಲ ಪಡ್ಕೊಂಡ್ಯಲ್ವಾ, ಇದರನ್ನು ದೇವತಾ ಉಪಾಸನೆಗಳಿಂದ ಪಡ್ಕೊಂಡ್ಯಲ್ವಾ, ಈಗ ಇದೇ ಮಂತ್ರಗಳನ್ನು ನಿಷ್ಕಾಮ ಕರ್ಮವಾಗಿ ಮಾಡು ಅಂತ, ಕಾಮವನ್ನು ಬಿಟ್ಟು ಮಾಡು, ಅದರಿಂದ ನಿನ್ನ ಚಿತ್ತಶುದ್ಧಿ ಆಗತ್ತೆ ಅಂತ ಮುಂದಿನ ಹಂತವನ್ನು ಹೇಳ್ತು. ಬರೀ ಚಿತ್ತಶುದ್ಧಿ ಆದಿದ್ದಕ್ಕೊಂದೇ ನಿಲ್ಲಿಸ್ತಾ ಅಂತ ಕೇಳಿದ್ರೆ ಇಲ್ಲ, ಉಪಾಸನೆಗಳನ್ನು ಹೇಳ್ತು. ಈಗ ನೀವು ವೇದಾಂತದಲ್ಲೇ ಉಪನಿಷತ್ತುಗಳನ್ನು ನೋಡಿದ್ರೆ ಅಥವಾ ಆರಣ್ಯಕ ಭಾಗಗಳನ್ನು ನೋಡಿದ್ರೆ ಭಗವಂತನನ್ನು, ಈಗ ಪುರಾಣಗಳೆಲ್ಲ ಭಕ್ತಿ ಅಂತ ಹೇಳಿದೆಯಲ್ಲ, ವೇದದಲ್ಲಿ ಉಪಾಸನೆ ಅಂತ ಹೇಳಿದೆ. ಒಂದು ಬೀಜ ಬಿತ್ತಬೇಕಾದ್ರೆ ನೆಲವನ್ನು ಉತ್ತು ಅದನ್ನು ಸರಿಯಾಗಿ ಹದ ಮಾಡಿ ಗೊಬ್ಬರ ಹಾಕಿ ಆಮೇಲೆ ಬೀಜ ಬಿತ್ತೀವೋ ಹಾಗೆ ಇದೆಲ್ಲ ರೀತಿಗಳಿಂದ ಮೊದಲು ಇಂದ್ರಿಯ ಆಸೆಗಳನ್ನು ನೀನು ವೇದದ ಮೂಲಕ ದೇವತೆಗಳ ಮೂಲಕ ಪಡ್ಕೋ, ಆಮೇಲೆ ನಿನ್ನ ಆಸೆ ತೀರಿದ ಮೇಲೆ ಇದನ್ನು ಚಿತ್ತಶುದ್ಧಿಗೋಸ್ಕರ ನಿಷ್ಕಾಮ ಕರ್ಮವನ್ನು ಮಾಡು, ಆಮೇಲೆ ಭಗವಂತನ ಉಪಾಸನೆ ಮಾಡು, ಹೀಗೆಲ್ಲ ಅದನ್ನು ಭೂಮಿಯನ್ನು ಹದ ಮಾಡಿ ಬೀಜ ಬಿತ್ತೋ ಥರ ಆಮೇಲೆ ಆತ್ಮಜ್ಞಾನವನ್ನು ಹೇಳ್ತು. ಅಂದರೆ ಆಗ ಆ ಮನಸ್ಸು ಅನ್ನುವಂಥದ್ದು ಆ ಉಪದೇಶವನ್ನು ಪಡ್ಕೊಳ್ಳೋಕ್ಕೆ ಸರಿಯಾಗಿ ಆಗಿರುತ್ತೆ. ಆಗ ಈ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ಜ್ಞಾನಕಾಂಡವನ್ನು, ಜ್ಞಾನಪ್ರಧಾನವಾದ ಮಂತ್ರಗಳನ್ನು ನಮಗೆ ಬೋಧನೆ ಮಾಡ್ತು ವೇದ ಅನ್ನುವಂಥದ್ದು. ನೀವು ವೇದದ ಉಪಯೋಗ ಅಂತ ಕೇಳಿದ್ರಲ್ಲ, ವೇದದ ಉಪಯೋಗ ಪರಮಾತ್ಮ ಪ್ರಾಪ್ತಿಯೇ ಆಗಿದೆ. ಆದರೆ ಅದಕ್ಕೂ ಮೊದಲು ಇಷ್ಟ ಪ್ರಾಪ್ತಿ, ಕಷ್ಟ ನಿವಾರಣೆಗೂ ಕೂಡ ವೇದವನ್ನು ಬಳಸುವುದು ಉಂಟು. ಸರ್, ಈಗ ನೀವು ವೇದಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ವೇದಗಳು ಅಂತ ಅಂದ ತಕ್ಷಣ 4 ವೇದ ಅನ್ನೋದು ಎಲ್ರಿಗೂ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಸೊ ಈ ವೇದಗಳು ಅನ್ನೋದು ಪ್ರಾರಂಭ ಆದಾಗ ಅಥವಾ ಸೃಷ್ಟಿ ಏನು ಮೊದಲೇ ಇತ್ತು ಅಂತ ಹೇಳೋದಾದರೆ ಅದು ಮೊದಲಿನಿಂದಲೂ 4 ವೇದನೇ ಇತ್ತ ಅಥವಾ ಇದೇನಾದರೂ ವಿಂಗಡಣೆ ಏನಾದರೂ ಆಗಿತ್ತ? ಕಲಿಯುಗ ಮತ್ತು ದ್ವಾಪರ ಯುಗದ ಸಂಧಿಯಲ್ಲಿ ಅಪಾಂತರತಮ ಅನ್ನೋವನ್ನ ಅಧಿಕಾರಿಕ ಪುರುಷ ಅಂದರೆ ದೇವತೆ, ಅಂದರೆ ಆ ದೇವತೆಯ ಸ್ವರೂಪನೇ, ಆ ದೇವತೆಯ ಕೆಲಸನೇ ಏನು ಅಂದರೆ ವೇದಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಅವನು ವೇದವ್ಯಾಸರ ರೂಪದಿಂದ ಕಲಿಯುಗಕ್ಕೆ ವೇದಗಳನ್ನು ಸಂರಕ್ಷಿಸಿಕೊಟ್ಟ ಅಂತ. ಹೇಗೆ ಸಂರಕ್ಷಿಸಿಕೊಟ್ಟ ಅಂದರೆ ಅದನ್ನು 4 ವಿಭಾಗ ಮಾಡಿಕೊಟ್ಟ ಅಂತ. ಅನಂತವಾಗಿರೋ ವೇದಗಳನ್ನು ಯಾಕೆ 4 ವಿಭಾಗ ಮಾಡಿ ಇಷ್ಟಿಷ್ಟೇ ನೀವು ಅಧ್ಯಯನ ಮಾಡಿ ಅಂತ ಕೊಟ್ಟ ಅಂದರೆ ಈಗಿನ ನಮ್ಮಗಳಿಗೆ ಅಷ್ಟೊಂದು ವೇದವನ್ನು ಅಧ್ಯಯನ ಮಾಡುವಂಥ ಶಕ್ತಿ ಇಲ್ಲ ಅಂತ. ಹಿಂದೆಲ್ಲ ನೋಡಿದರೆ ಬರೆಯುವುದು ಅಂತಲೇ ಇರಲಿಲ್ಲ. ಈಗ ನೀವು ರಾಮಾಯಣವನ್ನು ನೋಡಿದರೆ ವಾಲ್ಮೀಕಿ ಋಷಿಗಳು ಇಡೀ ರಾಮಾಯಣವನ್ನು ಲವಕುಶರಿಗೆ ಹೇಳಿಕೊಟ್ರು, ಅವರು ಅದನ್ನು ಹಾಡಿದ್ರು ಅಂತ. ರಾಮನ ರಾಜ್ಯದಲ್ಲೂ ಕೂಡ ಅರಮನೆಯಲ್ಲೂ ಅದನ್ನು ಹಾಡ್ತಾರೆ ಅವರು, ಅಥವಾ ಋಷಿಗಳ ಒಂದು ಸದಸ್ಸಿನಲ್ಲೂ ಕೂಡ ಹಾಡ್ತಾರೆ. ಹಾಗಾಗಿ ಇಡೀ ನಮಗೆ ವೇದವನ್ನು, ಶಾಸ್ತ್ರವನ್ನು, ಪುರಾಣ ಮಾಡವನ್ನು ಎಲ್ಲವನ್ನೂ ಧಾರಣೆ ಮಾಡುವಂಥ ಶಕ್ತಿ ನಮಗಿತ್ತು ಅಂತ. ಅದು ಬರ್ತಾ 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 ಕಮ್ಮಿ ಆದಾಗ ಇನ್ನು ನೋಡಿ, ನೀವು ಮಹಾಭಾರತದ ಕಾಲಕ್ಕೆ ಬಂದಾಗ ವೇದವ್ಯಾಸರು ಗಣಪತಿ ಹತ್ರ ಬರೆಸಿದ್ರು ಅಂತ ಬರುತ್ತೆ. ಅಂದರೆ ಮನುಷ್ಯನ ಆ ಮೇಧಾಶಕ್ತಿ, ಮನುಷ್ಯನ ಜ್ಞಾಪಕ ಶಕ್ತಿ ಆಗಲಿ, ಆ ಮನಸ್ಸಿಗೆ ಗ್ರಂಥವನ್ನು ಧಾರಣೆ ಮಾಡುವ ಸಾಮರ್ಥ್ಯವಾಗಲಿ ತೀರ ಕಡಿಮೆ ಆಯಿತು ಅಂತ. ಹಾಗಾಗಿ ಕಲಿಯುಗದ ಮನುಷ್ಯರಿಗೆ ಆ ಪೂರ್ತಿ ವೇದಗಳನ್ನು ಧಾರಣೆ ಮಾಡುವ ಶಕ್ತಿ ಇಲ್ಲ ಅಂತ ಗುರುತಿಸ್ಕೊಂಡಂಥ ವೇದವ್ಯಾಸರು ಅದನ್ನು 4 ವಿಭಾಗ ಮಾಡಿ ಅವರ 4 ಶಿಷ್ಯರಿಗೆ, ಪೈಲ, ಸುಮಂತ, ಜೈಮಿನಿ, ವೈಶಂಪಾಯನ, ಈ 4 ಪ್ರಮುಖವಾದ ಶಿಷ್ಯರು ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನು ಕೊಟ್ಟರು ಅನ್ನೋದನ್ನು ನಾವು ಕಾಣ್ತೇವೆ. ಹೀಗೆ ಸಮಷ್ಟಿಯಾಗಿದ್ದ ವೇದ ನಮಗೆ ಇವತ್ತು 4 ವಿಧವಾಗಿ ನಮಗೆ ಸಿಗತ್ತೆ. ಸರ್, ಹಾಗಿದ್ರೆ ಈ 4 ವೇದಗಳನ್ನು ಯಾರು ಬೇಕಾದರೂ ಅಧ್ಯಯನ ಮಾಡ್ಬೋದಾ? ಇದಕ್ಕೆ ನಿಷಿದ್ಧಗಳೇನಾದರೂ ಇದೆಯಾ? ವೇದಗಳಲ್ಲಿ ಏನು ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅಥವಾ ಉಪನಿಷತ್ತು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಮನುಷ್ಯ ಮಾತ್ರನಾದವನು ಎಲ್ಲರೂ ಅಧ್ಯಯನವನ್ನು, ಅಂದರೆ ಅದರ ಅರ್ಥವನ್ನು ಅಧ್ಯಯನ ಮಾಡಬಹುದು. ಇನ್ನು ಅರ್ಥವನ್ನು ಅಧ್ಯಯನ ಮಾಡಬೇಕು, ಯಾಕಂದರೆ ಅದು ನಮ್ಮ ಸ್ವರೂಪವನ್ನೇ ಹೇಳಿದೆ, ನಮ್ಮ ಕಥೆಯನ್ನೇ ಹೇಳಿದೆ ವೇದ ಅನ್ನುವಂಥದ್ದು. ಇನ್ನು ವೇದ ಮಂತ್ರಗಳನ್ನು ಅಧ್ಯಯನ ಮಾಡೋದಕ್ಕೆ ನಿಯಮಗಳನ್ನು ಋಷಿಗಳು ಹಾಕಿದ್ದಾರೆ. ಯಾಕಂದರೆ ಆ ವೇದ ಮಂತ್ರಗಳು ಅನ್ನುವಂಥದ್ದು ಸಾಮಾನ್ಯವಾದ ಶಬ್ದ ಅಲ್ಲ. ನೋಡೋದಕ್ಕೆ ಅದು ಸಾಮಾನ್ಯವಾದ ಶಬ್ದ ಥರ ಕಾಣುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಕಲ್ಲು ಸಕ್ಕರೆನೂ ಬಿಳಿ ಕಲ್ಲು ಅಂತ ಹೇಳ್ತೀವಿ, ನಮ್ಮ ಕಡೆಗೆ ಬಿಳುಗಲ್ಲು ಅಂತ ಹೇಳ್ತೀವಿ. ಅದು ನೋಡೋದಕ್ಕೆ 2 ಒಂದೇ ಥರ ಕಾಣುತ್ತೆ, ಆದರೆ ಅದು ಬಾಯಿಗೆ ಇಟ್ಟಾಗ ಅದರದ್ದು ವ್ಯತ್ಯಾಸ ನಮ್ಗೆ ಗೊತ್ತಾಗುತ್ತೆ. ಈಗ ನೀರು H2O, ಗಂಗೆನೂ H2O ಅಂತ ಕೇಳಿದ್ರೆ ಅದು ಬರೀ ನೀರು ಮಾತ್ರ ಅಲ್ಲ ಅಂತ, ಅದಕ್ಕೆ ಅದರದ್ದೇ ಆದ ದೈವತ್ವ ಇದೆ ಅಂತ.
ನೀವು ತುಳಸಿ ಅಂತ ತಗೊಂಡ್ರೆ ಇದು ಒಂದು ವೃಕ್ಷ ಅಂತ ಅಂದರೆ ಅದು ಕೇವಲ ಅಷ್ಟೇ ಅಲ್ಲ, ಅದಕ್ಕೆ ಅದರದ್ದೇ ಆದ ಒಂದು ದೈವತ್ವ ಇದೆ ಅಂತ. ಹಾಗೆ ಈ ವೇದ ಮಂತ್ರಗಳಿಗೂ ಕೂಡ ಸಾಮಾನ್ಯ ಶಬ್ದಗಳಿಗಿಂತಲೂ ಕೂಡ ಅದು ವ್ಯತಿರಿಕ್ತವಾದದ್ದಿದೆ ಅಂತ, ಇನ್ನೂ ಹೆಚ್ಚಿನದಾದದ್ದಿದೆ ಅಂತ. ಅದಕ್ಕೋಸ್ಕರ ಆ ನಿಯಮಗಳನ್ನೆಲ್ಲ ಹೇಳಿದ್ರು. ಆಮೇಲೆ ಈಗ ವೇದವನ್ನು ಗುರುಮುಖೇನೇ ಅಧ್ಯಯನ ಮಾಡಬೇಕು ಅಂತ ನಾವು ಹೇಗೇಗೋ ಅಧ್ಯಯನ ಮಾಡಿಕೊಂಡು, ಈಗ ಉದಾಹರಣೆಗೆ ಒಂದು ನೀವು ದೀಪ ಅಂತಲೇ ತಗೊಳ್ಳಿ, ಅದನ್ನು ಸರಿಯಾಗಿ ನಾವು ಇಟ್ಕೊಂಡ್ರೆ ಅದು ನಮ್ಗೆ ಬೆಳಕು ಕೊಡುತ್ತೆ. ಅದು ನಮ್ಗೆ ಬಳಸಕ್ಕೆ ಬರದೆ ಹೋದರೆ ಮನೆಯೇ ಸುಟ್ಕೋಬೋದು. ಹಾಗಾಗಿ ವೇದವನ್ನು ಗುರುಮುಖೇನೇ ಅಧ್ಯಯನ ಮಾಡಬೇಕು. ಅದಕ್ಕೆ ಅದರದ್ದೇ ಆದ ನಿಯಮಗಳಿದೆ. ಆ ನಿಯಮಗಳನ್ನು ಪಾಲಿಸುವಂಥದ್ದು ಅತ್ಯಂತ ಮುಖ್ಯ. ಮತ್ತು ಅದು ಹೇಗೆ ಸೃಷ್ಟಿಯ ಆರಂಭದಲ್ಲಿ ಬಂತೋ ಅದನ್ನು ಹಾಗೆ ಹೇಳಬೇಕು ಅಂತ. ಈಗ ಉದಾಹರಣೆಗೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಇದೆ. ಈಗ ಅಗ್ನಿ ಅನ್ನೋ ಶಬ್ದಕ್ಕೆ ವನ್ನಿ ಅಂತ ಶಬ್ದನೂ ಆಗತ್ತೆ. ಈಗ ವನ್ನಿ ಅಂತ ಹೇಳಿದಾಗ ಛಂದಸ್ಸು ಭಂಗ ಆಗಲ್ಲ, ಅರ್ಥನ ವ್ಯತ್ಯಾಸ ಆಗಲ್ಲ. ಅಗ್ನಿಮೀಳೆ ಬದಿಗೆ ವನ್ನಿ ಮೀಳೆ ಪುರೋಹಿತ ಅಂತ ಹೇಳಿದ್ರೆ ಅದು ಬೇರೆ ಆಗಲ್ಲ ಅಂತ. ಅದು ಈ ವೇದಗಳು ಯಾವ ರೀತಿ ಪರಮಾತ್ಮನಿಂದ ನಮಗೆ ಕೊಡಲ್ಪಟ್ಟತೋ ಅದನ್ನು ಹಾಗಾಗಿ ಉಚ್ಚರಿಸಬೇಕು ಅಂತ. ಹಾಗಾಗಿ ವೇದದ ಮಂತ್ರಗಳ ಉಚ್ಚಾರಣೆಗೆ ತುಂಬ ನಿಯಮಗಳನ್ನು ಹೇಳಿದ್ರು. ಉದಾಹರಣೆಗೆ ಅರುಣ ಪ್ರಶ್ನ ಅಂದರೆ ಆರಣ್ಯಕದ ಮೊದಲನೇ ಅಧ್ಯಾಯ ಏನು ಭದ್ರ ಅಂತ ಹೇಳ್ತೀವಿ, ಅದರಲ್ಲಿ ಅಪಕ್ರಾಮಂತು ಗರ್ಭಿಣ್ಯ ಅಂತ ಬರುತ್ತೆ. ಆ ಆರಣ್ಯಕವನ್ನು ಪಾರಾಯಣ ಮಾಡ್ತಿರ್ಬೇಕಾದ್ರೆ ಆ ಭದ್ರ ಪ್ರಶ್ನೆಯನ್ನು ನಾವು ಅರುಣ ಪ್ರಶ್ನೆಯನ್ನು ನಾವು ಪಾರಾಯಣ ಮಾಡ್ತಾ ಇರಬೇಕಾದ್ರೆ ಅಪಕ್ರಾಮಂತು ಗರ್ಭಿಣ್ಯ ಅಂತ ನಾವು ಹೇಳಿದಾಗ ಅಲ್ಲಿ ಯಾರು ಗರ್ಭಿಣಿ ಸ್ತ್ರೀಯರಿದ್ದರೆ ಅಲ್ಲಿಂದ ಎದ್ದು ಹೋಗಬೇಕು ಅಂತ. ಯಾಕಂದರೆ ಆ ಮುಂದಿನ ಮಂತ್ರಗಳನ್ನು ಅವ್ರು ಕೇಳಿಸ್ಕೊಳ್ಳೋದ್ರಿಂದ ಅವರು ಗರ್ಭಿಣಿಯರಾಗಿದ್ದರೆ ಅದಕ್ಕೆ ಮುಂದೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ. ಈಗ ಉದಾಹರಣೆಗೆ 40 ವೋಲ್ಟಿನ ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 100 ವೋಲ್ಟಿನ ಕರೆಂಟ್ ಹಾಯಿಸಿದ್ರೆ ಏನಾಗುತ್ತೆ? ಒಡೆದೋಗುತ್ತೆ, ಬ್ಲಾಸ್ಟ್ ಆಗುತ್ತೆ ಅಲ್ವಾ. ಆ ವೇದದ ತರಂಗಗಳನ್ನು, ವೇದದ ಫ್ರೀಕ್ವೆನ್ಸಿಯನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಅದಕ್ಕೋಸ್ಕರನೇ ಆ ವೇದವನ್ನು ಅಧ್ಯಯನ ಮಾಡುವವರು ಕೂಡ ಬೆಳಗ್ಗೆ ಇಂತಿಷ್ಟು ಗಂಟೆಗೆ ಎದ್ದು ಬ್ರಹ್ಮಚರ್ಯ ಪಾಲನೆ ಮಾಡಿ, ಗುರು ಸೇವೆ ಮಾಡಿ, ಗುರು ಶುಶ್ರೂಷೆ ಮಾಡಿ, ನಿನ್ನ ಮನಸ್ಸನ್ನು ಅತ್ಯಂತ ತಿಳಿಯಾಗಿ ಇಟ್ಕೊಂಡು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿಮೇಲೂ ಆ ಥರ ಆ ಸ್ಥಿತಿಯನ್ನು ಕಾಪಾಡಿಕೊಡ್ಬೇಕು ಅಂತ ಹೇಳಿದ್ದು. ಹಾಗಾಗಿ ವೇದದ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಂಥದ್ದು ಅನ್ನೋಂಥದ್ದು ಕೆಲವೊಂದಿಷ್ಟು ನಿಯಮಗಳನ್ನು ಋಷಿಗಳು ಹಾಕಿಕೊಟ್ಟಿದ್ದಾರೆ. ಅದೇ ನಿಯಮದ ಪ್ರಕಾರ ಮಾಡಬೇಕಾಗತ್ತೆ. ಆದರೆ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಫಲ ಎಲ್ಲರಿಗೂ ಫಲನೇ. ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಯಾರಿಗೂ ಕೂಡ ಹೆಚ್ಚು ಕಮ್ಮಿ ತಾರತಮ್ಯ ಅನ್ನೋದು ಇರೋದಿಲ್ಲ. ಆ ಮಾರ್ಗಗಳಲ್ಲಿ ತಲುಪುವ ಮಾರ್ಗಗಳಲ್ಲಿ ಅವನವನಿಗೆ ಅನುಕೂಲವಾದದ್ದನ್ನು ಋಷಿಗಳು ಹೇಳಿದ್ದಾರೆ. ಈ ಉದಾಹರಣೆ ಗಾಯತ್ರಿ ಮಂತ್ರದ ಅರ್ಥವನ್ನೇ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರಯೇ ತಸ್ಯ ತಂ ಭರ್ಗಂ ತದ್ವರೇಣ್ಯ ಮುಪಾಸ್ಮಹೆ. ಸೇಮ್ ಗಾಯತ್ರಿ ಮಂತ್ರದ ಏನು ಅರ್ಥ ಇದೆಯಾ ಅದನ್ನೇ ಶ್ಲೋಕದಲ್ಲಿ ಕೊಟ್ಟರು. ನೀವು ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಯಾವ ಫಲ ಆಗ್ತಿತ್ತೋ ಅದನ್ನು ಸಾಮಾನ್ಯ ಜನರು ಈ ಶ್ಲೋಕವನ್ನು ಪಠಿಸೋದ್ರಿಂದನೂ ಅದೇ ಫಲ ಆಗತ್ತೆ. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿರ್ಯಾನ ಪ್ರಚೋದಯಾತ್. ಇದು ಪುರಾಣೋಕ್ತ. ಇದು ಮಂತ್ರ ಅದೇ ಗಾಯತ್ರಿ ಮಂತ್ರ. ಹೇಗೆ ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡು ಅಂತ ಏನು ನಮ್ಮ ಪ್ರಾರ್ಥನೆ ಮಾಡ್ತಾ ಇದೆಯೋ ಅದನ್ನೇ ಇದನ್ನು ಮಾಡ್ತಾ ಇದೆ ಆ ದೇವಿ ಹತ್ರ. ನನಗೆ ಆ ಶುದ್ಧವಾದ ಬುದ್ಧಿಯನ್ನು ಕೊಡು, ಅದರಿಂದ ನಾನು ಎಲ್ಲವನ್ನು ತಿಳಿಯುವಂತಾಗಲಿ ಅನ್ನೋದನ್ನೇ ಅದು ಕೇಳ್ಕೊತಾ ಇದೆ. ಇದರನ್ನು ನಾವು ಹೇಳ್ಕೊಳ್ಳೋದ್ರಿಂದನೂ ಕೂಡ ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೆ ಯಾವ ಫಲ ಬರುತ್ತಾ ಅದೇ ಬರುತ್ತೆ. ಫಲ ಅಂತ ಬಂದಾಗ ಎಲ್ಲರಿಗೂ ಸಮಾನ. ಆಶ್ರಮ ಅಂತ ತಗೊಂಡಾಗ ಕೂಡ ಈಗ ಗೃಹಸ್ಥ ಇದ್ದಾನೆ, ಬ್ರಹ್ಮಚಾರಿ ಇದ್ದಾನೆ, ವಾನಪ್ರಸ್ಥ ಇದ್ದಾನೆ, ಸನ್ಯಾಸಿ ಇದ್ದಾನೆ. ಅವನವನ ಆಶ್ರಮಕ್ಕೆ ಹೇಳಿದ ಕರ್ಮಗಳನ್ನೇ ಮಾಡಬೇಕು. ನಾನು ಬ್ರಹ್ಮಚಾರಿ ಆದವನು ಹೈ ಲೆವೆಲ್ಲು ಸನ್ಯಾಸಿ ಮಾಡಿದಂಥ ಓಂಕಾರ ಉಪಾಸನೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ವ್ಯತಿರಿಕ್ತ ಪರಿಣಾಮ ಆಗ್ಬೋದು. ಬ್ರಹ್ಮಚಾರಿಗೆ ಗುರು ಶುಶ್ರೂಷೆ, ಅಧ್ಯಯನ, ಶಮ, ದಮ, ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಮನೋನಿಗ್ರಹ, ವೇದಾಧ್ಯಯನ, ಅಗ್ನಿಕಾರ್ಯ ಅಥವಾ ಸಮಿಧಾದಾನ ಇವುಗಳನ್ನೆಲ್ಲೇ ಹೇಳಿದೆ. ಇವುಗಳನ್ನು ಅವನು ಸರಿಯಾಗಿ ಮಾಡಿದ್ರೆ ಸನ್ಯಾಸಿ ಓಂಕಾರ ಉಪಾಸನೆಯಿಂದ ಏನನ್ನು ಪಡೆದ್ನೋ ಅದನ್ನೇ ಇವನು ಪಡಿಬಹುದು. ಇವನು ಬ್ರಹ್ಮಚಾರಿ ಆದನು ಗೃಹಸ್ಥನು ಅಗ್ನಿಹೋತ್ರ ಮಾಡ್ತಾನೆ ಅಂತ ನಾನು ಅಗ್ನಿಹೋತ್ರ ಮಾಡ್ತೀನಿ ಅಂತ ಹೋದರೆ ಅದಕ್ಕೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಗೃಹಸ್ಥನಾದನು ಅಗ್ನಿಹೋತ್ರದಿಂದ ಯಾವ ಫಲ ಪಡಿತಾನ ಇವನಿಗೆ ಹೇಳಿದಂಥ ಕರ್ಮಗಳಿಂದ ಇವನು ಅದನ್ನೇ ಪಡಿತಾನೆ. ಗೃಹಸ್ಥನಾದನು ಕೂಡ ಬ್ರಹ್ಮಚಾರಿ ಮಾಡಿದ್ದನ್ನು ಮಾಡೋಕ್ಕಾಗಲ್ಲ, ಸನ್ಯಾಸಿ ಮಾಡಿದ್ದು ಮಾಡೋಕ್ಕಾಗಲ್ಲ. ಸನ್ಯಾಸಿ ಆದವನು ಅವನಿಗೆ ಹೇಳಿದ್ದನ್ನೇ ಮಾಡಬೇಕು. ದಾರಿಗಳು ಹಲವಾದರೂ ಕೂಡ ಆ ಫಲ ಹೇಳುವಂಥದ್ದು ಎಲ್ಲರಿಗೂ ಒಂದೇ. ಆಯಾ ವ್ಯಕ್ತಿಗಳ ಶಕ್ತಿಯ ಅನುಸಾರವಾಗಿ ನಮ್ಮ ಋಷಿಗಳು ಅವರವರಿಗೆ ಇಂತಿಂಥ ಕರ್ಮಗಳ ಮೂಲಕ ಈ ದಾರಿಯಿಂದ ನೀ ಪರಮಾತ್ಮನ ಪಡಿ, ಈ ದಾರಿಯಿಂದ ನೀ ಪರಮಾತ್ಮನ ಪಡಿ ಅಂತ ನಮಗೆ ತೋರಿಸ್ಕೊಟ್ರು. ಹಾಗಾಗಿ ಅವರುಗಳು ಹೇಳಿದ ಆ ನಿಯಮದ ಪ್ರಕಾರ ನಾವು ನಮ್ಮದನ್ನು ನಾವು ಮಾಡಿದ್ರೆ, ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ನಾವು ಆ ಪರಮಪದವನ್ನೇ ಪಡಿತೀವಿ. ಸರ್, ಈಗ ವೇದಗಳನ್ನು ದೈವ ಸೃಷ್ಟಿಕರ್ತನೆ ಮಾಡಿದ್ದಾರೆ ಅನ್ನೋದಾದರೆ
ಋಷಿಮುನಿಗಳು ಯಾಕೆ ಅದನ್ನು ನಿಯಮಗಳನ್ನು ಹಾಕಬೇಕಾಗಿತ್ತು? ಈ ನಿಯಮಗಳು ವೇದಗಳಲ್ಲೇ ಇದೆ. ಆ ವೇದಗಳಲ್ಲಿ ಹೇಳಿದ ನಿಯಮಗಳನ್ನೇ ಋಷಿಗಳು ಇನ್ನೊಂದ್ಸಲ ನಮಗೆ ಅರ್ಥವಾಗೋ ಥರ ನಮ್ಗೆ ಹಾಕ್ಕೊಟ್ರು ವಿನಃ ಅವರೇನು ಹೊಸದಾಗಿಂದ ಏನು ಮಾಡಲಿಲ್ಲ. ಮತ್ತು ಋಷಿಗಳಿಗೆ ಅದು ಗೊತ್ತು, ಇದು ಗೊತ್ತು, ಪ್ರಪಂಚದ ಗೊತ್ತು, ಪರಮಾರ್ಥನೂ ಗೊತ್ತು, ಎರಡೂ ಗೊತ್ತಿದ್ದದಕ್ಕಾಗಿ ಅವರು ನಮಗೆ ಅದಕ್ಕೆ ಹೋಗೋದಕ್ಕೆ ಇದರಲ್ಲಿ ಹೇಗೆ ಮಾಡಿದ್ರು ಸುಲಭ, ಹೇಗೆ ಮಾಡಿದ್ರು ಅನುಕೂಲ ಅನ್ನೋ ದೃಷ್ಟಿಯಿಂದ ನಮಗೆ ನಿಯಮಗಳನ್ನು ಹಾಕ್ಕೊಟ್ರು. ಸರ್, ವೇದಗಳನ್ನು ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಪದದ ಅರ್ಥ ಏನು? ಪುರುಷ ನಲ್ಲದವನಿಂದ ಬಂದದ್ದು ಅಪೌರುಷೇಯ ಅಂತ. ಅಂದರೆ ಇದನ್ನು ಯಾರೋ ವ್ಯಕ್ತಿಗಳು ಮಾಡಿದ್ದಲ್ಲ ಅಂತ. ಪುರಾಣಗಳಾಗಲಿ ಶಾಸ್ತ್ರಗಳಾಗಲಿ ವೇದವನ್ನು ಅಪೌರುಷೇಯ ಅಂತ ಹೇಳಿದೆ. ಆದರೆ ಒಂದೇ ಒಂದು ಶಾಸ್ತ್ರ ಮಾತ್ರ, ತರ್ಕಶಾಸ್ತ್ರ ಮಾತ್ರ ಪೌರುಷೇಯ ಅನ್ನೋದಿದೆ. ಅಲ್ಲೂ ಕೂಡ ಅದು ಪೌರುಷೇಯ ಅಂದರೆ ಪುರುಷ ಆತ್ಮ ಅಂದರೆ ಆ ಪರಮಪುರುಷನನ್ನೇ ಹೇಳಿದ್ದು, ಅಂದರೆ ಆ ಪರಮಪುರುಷನಿಂದನೇ ಬಂದಿದ್ದು ಅಂತ. ಹಾಗಾಗಿ ನಾನು ಮೊದಲೇ ನಿಮ್ಗೆ ಹೇಳಿದೆ, ಋಷಿಗಳನ್ನು ದೃಷ್ಟಾರರು, ಮಂತ್ರದೃಷ್ಟಾರರು ಅಂತ ಕರೀತಾರೆ ಹೊರತು ಮಂತ್ರ ರಚನೆಕಾರರು ಅಂತ ಅಲ್ಲ ಅಂತ. ಅಂದರೆ ಇದು ಯಾರೋ ಮನಸ್ಸಿನಿಂದ ಬಂದಂಥದ್ದಲ್ಲ, ಇದು ಮನಸ್ಸಿನ ರಚನೆಯಲ್ಲ. ಮೊದಲು ಮನಸ್ಸಿನಲ್ಲಿ ಸೃಷ್ಟಿಯಾಗಿ ಆಮೇಲೆ ಮಾತಿಗೆ ಬಂದು ಅದು ನಮ್ಗೆ ಸಿಕ್ಕಿದ್ದಲ್ಲ. ಮೊದಲನೇ ಉದಾಹರಣೆ ಕೊಟ್ಟಂತೆ ನಿಮಗೆ ಮೊಬೈಲು ಅಥವಾ ರೇಡಿಯೋ ಸಿಗ್ನಲ್ ನಮಗೆ ಹೇಗೆ ಮ್ಯಾಚ್ ಆದಾಗ ಅದು ಹಾಗೆ ಬರುತ್ತೋ, ಪ್ರಕೃತಿಯಲ್ಲಿ ಸೃಷ್ಟಿಯ ಆರಂಭದಲ್ಲೇ ಇರ್ತಕ್ಕಂಥ ವೇದಗಳನ್ನು ಋಷಿಗಳು ನಮಗೆ ಹೇಳಿದ್ದಕ್ಕಾಗಿ, ಅಂದರೆ ಯಾವುದೇ ಪುರುಷನಿಂದ ಯಾವುದೇ ವ್ಯಕ್ತಿಯಿಂದ ಇದು ರಚಿಸದೇ ಇರುವುದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಅಂದರೆ ಪುರುಷನಿಂದ ರಚಿಸಲ್ಪಟ್ಟಿದ್ದಲ್ಲ, ಅದಕ್ಕೂ ಮುಂಚೆ ತಾನೇ ತಾನಾಗಿ ಇದ್ದಿದ್ದಕ್ಕಾಗಿ ಇದನ್ನು ಅಪೌರುಷೇಯ ಅಂತ ನಾವು ವೇದವನ್ನು ಕರಿತೇವೆ. ಈ ವೇದಗಳನ್ನು ಯಾವೊಂದು ಭಾಷೆಯಲ್ಲಿ ರಚನೆ ಮಾಡಲಾಗಿದೆ ಹಾಗೂ ಯಾವುದೋ ಒಂದು ಭಾಷೆಯಲ್ಲಿ ರಚನೆ ಆಗಿದೆ ಅಂತ ಆದರೆ ಆ ಒಂದು ಭಾಷೆ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಹೀಗೆ ಪರಮಾತ್ಮ ತಾನೇ ತಾನಾಗಿದ್ದಾನೆ, ವೇದಗಳು ಹಾಗೆ ಪರಮಾತ್ಮ ಸ್ವರೂಪವೇ ಆಗಿದೆ, ಹಾಗೆ ಇದೆ ಅಂತ ಹೇಳಿದಾಗ ಅಲ್ಲಿ ಭಾಷೆ ಅನ್ನೋದು ಬರೋದೇ ಇಲ್ಲ. ಮುಖ್ಯವಾಗಿ ನಾವು ಸಂಸ್ಕೃತ ಅಂತ ಇಟ್ಕೊಂಡ್ರೂ ಕೂಡ ಆ ಸಂಸ್ಕೃತವೂ ಕೂಡ ಅತ್ಯಂತ ಎತ್ತರವಾಗಿದೆ. ನಮ್ಮ ಸಂಸ್ಕೃತವನ್ನು ನಾವು ಭಾಷೆ ಅಂತ ತಗೊಂಡ್ರಾಗ ಕೂಡ ಸಾಮಾನ್ಯವಾದ ಸಂಸ್ಕೃತ ಭಾಷೆ, ಆರ್ಯ ಭಾಷೆ, ಅತಿ ಭಾಷೆ ಅಂತ 3 ಥರ ನಾವು ನೋಡ್ತೀವಿ. ಸಾಮಾನ್ಯವಾದ ಭಾಷೆಯಲ್ಲಿ ನಾವು ಈಗ ಕೂಡ ವ್ಯವಹಾರ ಮಾಡ್ತಾ ಇದ್ದೀವಿ, ನಿತ್ಯ ನಾವು ಸಂಸ್ಕೃತ ಬಳಸುವಂಥವ್ರು ಬಳಸ್ತಾರೆ. ಆರ್ಯ ಭಾಷೆ ಅಂದರೆ ಕಾಳಿದಾಸಾದಿ ಕವಿಗಳು, ಋಷಿಗಳು ಎಲ್ಲ, ಅದು ಇನ್ನೂ ಸ್ವಲ್ಪ ಪ್ರೌಢವಾದಂಥ ಭಾಷೆ. ಅದನ್ನು ನಾವು ಸ್ಮೃತಿಗಳಲ್ಲಿ ಕಾಣಬಹುದು. ವೇದ ಅನ್ನೋದು ಅತಿ ಭಾಷೆ ಅಂತ, ಅದು ಅಪೌರುಷೇಯ. ಅದಕ್ಕೆ ಯಾವುದೇ ವ್ಯಾಕರಣಗಳು ಇದೆಲ್ಲ ಇದ್ದರೂ ಕೂಡ ಅದರನ್ನು ನೋಡ್ಕೊಂಡು ವ್ಯಾಕರಣಗಳನ್ನೆಲ್ಲ ರಚನೆ ಮಾಡಿದ್ರು ಅಂತ. ಅದು ಎಲ್ಲಕ್ಕಿಂತನೂ ಮೀರಿದ್ದಾಗಿದ್ದು ಅಂತ. ಮತ್ತು ಏನು ಅಂದರೆ ಇಡೀ ಸೃಷ್ಟಿಯ ಭಾಷೆ ಎಲ್ಲವೂ ಕೂಡ ನಾನು ಹೇಳಿದಾಗ ಮೊದಲನೇ ಓಂಕಾರದಿಂದ ಪ್ರಾರಂಭ ಆಯಿತು ಅಂತ. ಹಾಗೆ ಆಯಾ ಅದನ್ನು ನಾವು ಸಂಸ್ಕೃತ ಅಂತ ಹೇಳ್ತೀವಿ. ಸೃಷ್ಟಿಯ ಮೂಲದಲ್ಲಿ ಉಂಟಾಗಿದ್ದು ಆ ರೀತಿ ನಮಗೆ ಭಾಷೆಗಳು ಉಂಟಾಯಿತು. ಆ ವೇದವನ್ನು ಮೊದಲು ಹಾಗಾಗಿ ಹೇಳ್ತಿದ್ದವರು, ಅಂದರೆ ನಾವು ಸಂಸ್ಕೃತವನ್ನು ಹಾಗಾಗಿ ಹೇಳ್ತಿದ್ದವರು, ಅದರ ವೇದದ ಸಂಸ್ಕೃತದ ಅಪಭ್ರಂಶದಿಂದನೇ ಈಗ ಬೇರೆ ಬೇರೆ ಭಾಷೆಗಳು ಉಂಟಾಗಿದೆ. ಈಗ ಉದಾಹರಣೆಗೆ ನಾವು ಭಾರತದಲ್ಲೇ ನೋಡಿದರೂ ಕೂಡ ಎಲ್ಲ ಭಾಷೆಗಳ ಮೂಲ ನಮಗೆ ಸಂಸ್ಕೃತನೇ ಕಾಣುತ್ತೆ. ಈ ಕನ್ನಡ ಅಂತ ತಗೊಂಡ್ರೂ ಕೂಡ ನೀವು ಉತ್ತರ ಕರ್ನಾಟಕ ಕನ್ನಡ ಬೇರೆ, ಮೈಸೂರು ಕರ್ನಾಟಕ ಕನ್ನಡ ಬೇರೆ, ಗ್ರಂಥದಲ್ಲಿರುವಂಥ ಕನ್ನಡ ಬೇರೆ, ಅಥವಾ ನೀವು ಮಲೆನಾಡು ಕಡೆಗೆ ಕರಾವಳಿ ಕಡೆಗೆ ಹೋದರೆ ಆ ಕನ್ನಡನೇ ಬೇರೆ ಇರುತ್ತೆ. ಈ ಕನ್ನಡದ ಚೂರು ವ್ಯತ್ಯಾಸ ರೂಪ ನಮ್ಗೆ ಕಾಣುತ್ತೆ. ಹಾಗೆ ಪ್ರಾಕೃತವೂ ಕೂಡ ಸಂಸ್ಕೃತದ ಸ್ವಲ್ಪ ವಿಕಾರವಾಗಿ ನಮಗೆ ಹಿಂದಿನ ಜನಗಳು ಮಾತಾಡ್ತಿದ್ದನ್ನು ನಾವು ಕಾಣ್ಬೋದು. ಇನ್ನು ವಿಸ್ತಾರ ಆಗಿ ಇಷ್ಟೊಂದು ಭಾಷೆಗಳು ಆಯಾ ಪ್ರಾಂತಕ್ಕೆ ಅನುಗುಣವಾಗಿ ಆಯಾ ಭಾಷೆಗಳು ಉತ್ಪತ್ತಿಯಾದವು. ಈ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚಿನ ಶಬ್ದಗಳು 60% 70% ಇರ್ತಕ್ಕಂಥ ಶಬ್ದಗಳು ಸಂಸ್ಕೃತದಲ್ಲೇ ಹಾಗೇ ಇದೆ. ಈಗ ನೀವು ಪುಸ್ತಕ ಅಂತ ತಗೊಂಡ್ರೆ ಅದು ಸಂಸ್ಕೃತ ಶಬ್ದನೇ. ಅನ್ನ ನೀರು ಅಂತ ತಗೊಂಡ್ರು ಕೂಡ ಅನ್ನ ಅಂದರೆ ಸಂಸ್ಕೃತ ಶಬ್ದನೇ ಹಾಗೇ ಇದೆ. ನೀರು ಅನ್ನೋದು ಸಂಸ್ಕೃತ ಶಬ್ದವೇ. ಹೀಗೆ ಪ್ರತಿಯೊಂದು ಕೂಡ ಸಂಸ್ಕೃತ ಶಬ್ದವೇ ಆಗಿದೆ. ಕನ್ನಡದಲ್ಲೂ ಕೂಡ ಹೆಚ್ಚಿನದು. ಇನ್ನೂ ಕೂಡ ಎಷ್ಟೋ ಶಬ್ದಗಳು ಸಂಸ್ಕೃತ ಶಬ್ದದ ವಿಕಾರ ಆಗಿರುತ್ತೆ. ಉದಾಹರಣೆಗೆ ಅಜ್ಜ ಅಂತ ಮಗು ಕರೆಯುತ್ತೆ, ಅಜ್ಜ ಅಂತ ಕರೆಯುತ್ತಲ್ಲ, ಅದು ಸಂಸ್ಕೃತ ಆರ್ಯ ಶಬ್ದದಿಂದ ಬಂದಿರೋದು. ಈಗ ವ್ಯಾಘ್ರ ಅನ್ನೋ ಶಬ್ದದಿಂದ ಹುಲಿ ಅಂತಲೇ ಬಂತು ಅಂತ ತತ್ಸಮ ತದ್ಭವ ನಾವು ಹೇಳ್ತೀವಿ. ಈ ಥರ ನಾವು ಎಲ್ಲ ಭಾಷೆಯಲ್ಲೂ ಕೂಡ ಹಿಂದಿಯಲ್ಲಿ ನಾವು ನೋಡ್ಬೋದು, ತಮಿಳಲ್ಲಿ ನೋಡ್ಬೋದು. ತಮಿಳಲ್ಲಿ ಉದಾಹರಣೆ ಪೂ ಅನ್ನೋ ಹೂವು ಅನ್ನೋ ಅರ್ಥ ಇದ್ರೆ ಪುಷ್ಪ. ಈ ಕನ್ನಡದಲ್ಲಿ ಹೂವು ಕೂಡ ಪುಷ್ಪದಿಂದನೇ ಬಂದಿದ್ದು. ತಮಿಳಲ್ಲೂ ಪೂ ಅನ್ನೋ ಶಬ್ದ ತಗೊಂಡ್ರೆ ಅದು ಪುಷ್ಪ ಅನ್ನೋ ಶಬ್ದದಿಂದನೇ ಬಂದಿದ್ದು. ಹಾಗಾಗಿ ನಮ್ಮ ಭಾರತೀಯ ಭಾಷೆಗಳು ಅಂತನೂ ಅಲ್ಲ, ವಿದೇಶಿ ಭಾಷೆಗಳನ್ನು ತಗೊಂಡ್ರು ಕೂಡ, ನೀವು ಇಂಗ್ಲೀಷನ್ನು ತಗೊಂಡ್ರು ಕೂಡ ಭ್ರಾತೃ ಅನ್ನೋ ಶಬ್ದದಿಂದ ಬ್ರದರ್ ಅಂತ ಆಯಿತು, ಪಿತೃ ಅನ್ನೋ ಶಬ್ದದಿಂದ ಫಾದರ್ ಅಂತ ಆಯಿತು, ಮಾತೃ ಅನ್ನೋ ಶಬ್ದದಿಂದ ಮದರ್ ಅಂತ ಆಯಿತು. ಹೀಗೆ ತುಂಬ ಶಬ್ದಗಳು. ನಾನು ಎಷ್ಟೋ ಸಲ ಅದನ್ನು ಇಂಗ್ಲೀಷನ್ನು ನೋಡ್ಬೇಕಾದ್ರೆ ನನಗೆ ಅನಿಸುತ್ತೆ, ಈ ಶಬ್ದ ಸಂಸ್ಕೃತ ಮೂಲನೇ ಆಗಿದೆಯಲ್ಲ ಅಂತ. ಹಾಗಾಗಿ ಎಲ್ಲ ಶಬ್ದಗಳು ಕೂಡ ಸಂಸ್ಕೃತದಿಂದಲೇ ಹುಟ್ಟಿದ್ದಕ್ಕಾಗಿ
ಎಲ್ಲ ಶಬ್ದಗಳ ಮೂಲ ಭಾಷೆ ಸಂಸ್ಕೃತನೇ ಆಗಿದ್ದಕ್ಕಾಗಿ ಸೃಷ್ಟಿಯ ಮೂಲದಲ್ಲಿ ಅದು ಆ ಭಾಷೆಯಿಂದನೇ ಬಂತು. ಸರ್, ಇಲ್ಲಿವರೆಗೂ ನೀವು ವೇದಗಳ ಬಗ್ಗೆ ತಿಳಿಸ್ತಾ ಇದ್ರಿ. ಹಾಗಿದ್ರೆ ವೇದಾಂಗಗಳು ಅಂದರೆ ಯಾವುವು? ವೇದಾಂಗಗಳು ಅಂದರೆ ಏನು? ವೇದಾಂಗಗಳು ಅಂದರೆ ಆ ಹೆಸರಲ್ಲೇ ಇದೆ, ವೇದದ ಅಂಗಗಳು ಅಂತ. ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ ಅಂತ ಅಮರಕೋಶದಲ್ಲಿ ಬರುತ್ತೆ. ಅಂದರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಇವು 6 ವೇದದ ಅಂಗಗಳು. ಶಿಕ್ಷಾ ಅಂದರೆ ವೇದವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ವೇದದ ಸ್ವರಸ್ಥಾನ, ಸ್ವರ ನಿರ್ಣಯ, ಉಚ್ಚಾರಣ ಕ್ರಮ, ಇದನ್ನು ವಿಸ್ತಾರವಾಗಿ ಶಿಕ್ಷಾದಲ್ಲಿ ಅದನ್ನು ನಾವು ಕಾಣಬಹುದು. ಇನ್ನು ವ್ಯಾಕರಣ ಅಂದರೆ ವೇದದ ಪದಗಳು, ವೇದದ ಶಬ್ದಗಳು ಹೇಗೆ ವ್ಯುತ್ಪತ್ತಿಯಾಯಿತು, ಆಗ ನಾನು ಧಾತುಪಾಠದ ಬಗ್ಗೆ ಹೇಳಿದ್ದೆ, ಹೇಗೆ ಉಂಟಾಯಿತು, ವ್ಯುತ್ಪತ್ತಿ ಅದರ ಮೂಲ ಏನು ಅಂತ ತೋರಿಸುವಂಥ ವೇದಾಂಗನೇ ವ್ಯಾಕರಣ. ಇನ್ನು ನಿರುಕ್ತ ಅನ್ನೋಂಥದ್ದು ವೇದದ ಪದಗಳ ಅರ್ಥ, ವಾಕ್ಯಾರ್ಥವನ್ನು ಹೇಗೆ ಮಾಡುವಂಥದ್ದು ಅಂತ. ಈ ಪದಕ್ಕೆ ಇದೇ ಅರ್ಥ ಯಾಕೆ, ಇದು ಎಷ್ಟೋ ಸಲ ವೇದದಲ್ಲಿ ಭೂಮಿ ಅನ್ನೋದನ್ನು ಆಕಾಶ ಅನ್ನೋ ಅರ್ಥದಲ್ಲಿ ಬಳಸ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ಹೀಗೆ ಅರ್ಥ ಮಾಡಬೇಕು, ಯಾಕೆ ಇದು ಹೀಗೆ ಅಂತಂದರೆ ವೇದದ ಅರ್ಥ ನಿರ್ಣಯಕ್ಕೆ ಇರುವಂಥ ಶಾಸ್ತ್ರನೇ ನಿರುಕ್ತ. ಇನ್ನು ಛಂದಸ್ಸು ಮಂತ್ರದ ಲಯ ಅಥವಾ ಮಂತ್ರದ ಅಳತೆ, ಅಂದರೆ ಆ ಮಂತ್ರ ಹೇಳುವಂತಂತೂ ಇಂತಿಷ್ಟು ಅಕ್ಷರಗಳಲ್ಲೇ ಇರಬೇಕು. ಉದಾಹರಣೆ ಗಾಯತ್ರಿ ಛಂದಸ್ಸು ಅಂತ ತಗೊಂಡ್ರೆ 24 ಅಕ್ಷರಗಳಲ್ಲಿ ಆ ಮಂತ್ರ ಇರಬೇಕು. 24 ಅಕ್ಷರವನ್ನು ಉಳ್ಳಂಥದ್ದು. ಆ ಯಾವ ರೀತಿ ಲಯ ಮತ್ತು ಯಾವ ರೀತಿ ಅಳತೆಯಲ್ಲಿ ವೇದದ ಮಂತ್ರಗಳಿದೆ ಅದನ್ನು ನಮಗೆ ಅರ್ಥ ಮಾಡಿಸುವಂಥ, ಪಾಠ ಮಾಡುವಂಥ ವೇದಾಂಗನೇ ವ್ಯಾಕರಣ. ಇನ್ನು ಜ್ಯೋತಿಷ ಅನ್ನೋದನ್ನು ನಾವು ತಗೊಂಡ್ರೆ ಕಾಲ ನಿರ್ಣಯ, ಯಾವ ಕಾಲದಲ್ಲಿ ಹೇಗೆ ಅಧ್ಯಯನ ಮಾಡಬೇಕು, ಯಾವ ಮಂತ್ರನ ಯಾವ ಕಾಲದಲ್ಲಿ ಹೇಳಬೇಕು. ಹಾಗೆ ಮುಖ್ಯವಾಗಿ ಯಜ್ಞವನ್ನು ಯಾವ ಕಾಲದಲ್ಲಿ ಹೇಗೆ ಮಾಡುವಂಥದ್ದು, ಗ್ರಹಸ್ಥಿತಿಗಳು, ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಡುವಂಥ ಶಾಸ್ತ್ರನೇ ಜ್ಯೋತಿಷ. ಇನ್ನು ಕಲ್ಪ ಅಂತ ತಗೊಂಡ್ರೆ ಕಲ್ಪಸೂತ್ರಗಳು ಅಂದರೆ ಶ್ರೌತ ಸೂತ್ರಗಳು ಅಂತ. ವೇದದ ಮಂತ್ರವನ್ನು ನಾವು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ಇರತಕ್ಕಂಥ ಶಾಸ್ತ್ರನೇ ಕಲ್ಪ. ವೇದದ ಮಂತ್ರಗಳನ್ನು ಯಜ್ಞಗಳಲ್ಲಿ ನಾವು ಹೇಗೆ ಪ್ರಯೋಗಿಸಬೇಕು, ಈ ಮಂತ್ರವನ್ನು ಇದೇ ದೇವತೆಗೆ ಹೀಗೆ ಯಾಕೆ ಪ್ರಯೋಗಿಸಬೇಕು ಅಂತ ನಮಗೆ ವಿವರಿಸಿ ತೋರಿಸ್ಕೊಡುವಂಥ ಶಾಸ್ತ್ರನೇ ಕಲ್ಪ. ಸರ್, ಹಾಗಿದ್ರೆ ಈ ವೇದಗಳು ಅಥವಾ ವೇದಾಂಗಗಳು ನಾವು ಯಾಕೆ ಅಧ್ಯಯನ ಮಾಡಬೇಕು, ಹಾಗೂ ಪ್ರಪಂಚಕ್ಕೆ ಅಥವಾ ಈಗಿರುವಂಥ ಇದಕ್ಕೆ ಅದು ಎಷ್ಟು ಪ್ರಾಮುಖ್ಯತೆ? ಯಸ್ತಿತ್ಯಾಜ ಸಖಿವಿದಗುಂ ಸಖಾಯನ್ನ ತಸ್ಯ ವಾಚ್ಯಪಿ ಭಾಗೋ ಅಸ್ತಿ ಯದೀಗುಂ ಶೃಣೋತ್ಯಲಕಗುಂ ಶೃಣೋತಿ ನಹಿ ಪ್ರವೇದ ಸುಕೃತಸ್ಯ ಪಂಥಾಮಿತಿ ಅಂತ. ಅಂದರೆ ವೇದ ಅಥವಾ ಆ ವೇದ ಯಾರ ಸ್ವರೂಪವು ಪರಮಾತ್ಮ ಅನ್ನೋದು ಸಖರ ಸಖ ಅಂತ, ಗೆಳೆಯರ ಗೆಳೆಯ ಅಂತ, ಅತ್ಯಂತ ನಮಗೆ ಆಪ್ತನಾದವನು ಅಂತ. ಅವನನ್ನು, ಆ ವೇದವನ್ನು ಹೊರತಾಗಿ, ವೇದವನ್ನು ಬಿಟ್ಟು ನಾವು ಏನು ಕೇಳ್ತೀವೋ ಸುಳ್ಳನ್ನೇ ಕೇಳ್ತೀವಿ ಅಂತ. ವೇದವನ್ನು ಹೊರತಾಗಿ ನಾನು ಏನು ಮಾಡೋಕ್ಕೆ ಹೋಗ್ತೀನೋ, ನಾನು ಏನು ಹೇಳಕ್ಕೆ ಹೋಗ್ತೀನೋ ಅದೆಲ್ಲ ಸುಳ್ಳೇ ಆಗಿದೆ. ಹಾಗಾಗಿ ವೇದ ಅನ್ನೋದು ನಮಗೆ ಅತ್ಯಂತ ಆತ್ಮೀಯನಾದವನು. ಶಂಕರಾಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ, ವೇದ ಅನ್ನೋದು 1000 ತಾಯಿಗಿಂತಲೂ ಮಿಗಿಲಾದದ್ದು ಅಂತ. ವೇದದ ಕರುಣೆ ಅನ್ನುವಂಥದ್ದು 1000 ತಾಯಿಯ ಕರುಣೆಗಿಂತ ಮುಖ್ಯವಾದದ್ದು ಅಂತ. ತಾಯಿ ಬರೀ ಈ ಶರೀರದ ಪೋಷಣೆಯನ್ನಷ್ಟೇ ಮಾಡಿದರೆ ವೇದ ನಮ್ಮ ಇಡೀ ಆ ಮೂಲವನ್ನು, ಆ ಜೀವವನ್ನು ಪೋಷಣೆ ಮಾಡುತ್ತೆ ಅಂತ, ಆ ಜೀವಕ್ಕೆ ಸದ್ಗತಿಯನ್ನು ಕೊಡುತ್ತೆ ಅಂತ, ಆ ಜೀವಕ್ಕೆ ತನ್ನ ಮೂಲ ಸ್ವರೂಪದ ಕಡೆಗೆ ಕರ್ಕೊ ಹೋಗುತ್ತೆ ಅನ್ನೋದಕ್ಕಾಗಿ ಶಂಕರಾಚಾರ್ಯ ಹಾಗೆ ಹೇಳಿರೋದು. ಹಾಗಾಗಿ ವೇದವನ್ನು ಬಿಟ್ಟ ಆತ್ಮ ಅಂದರೆ ವೇದವನ್ನು ನಾವು ವಿರೋಧ ಮಾಡಿದ್ದೀವಿ ಅಥವಾ ನಾವು ವೇದವನ್ನು ಒಪ್ಕೊಳ್ತಾ ಇಲ್ಲ ಆತ್ಮ ಅಂದರೆ ನಮ್ಮನ್ನೇ ನಾವು ಒಪ್ಕೋತಾ ಇಲ್ಲ, ಪರಮಾತ್ಮನನ್ನೇ ನಾವು ಒಪ್ಕೋತಾ ಇಲ್ಲ, ನಮ್ಮ ಆತ್ಮನನ್ನೇ ನಾವು ಒಪ್ಕೋತಾ ಇಲ್ಲ ಅನ್ನೋದು ಅದು ಅರ್ಥ ಆಗತ್ತೆ. ಈ ಪ್ರಪಂಚದಲ್ಲಿ ನಮಗೆ ಬೇಕಾದದ್ದೆಲ್ಲವೂ ಕೂಡ ಸಿದ್ಧಿಸುವಂಥದ್ದು, ನಮಗೆ ಬೇಕಾಗಿರೋದು ಏನೇನು ಇದೆಯೋ ಅದೆಲ್ಲ ನಮಗೆ ಸಿಗುವಂಥದ್ದು, ಹಾಗೂ ಈ ಪ್ರಪಂಚದ ಹೊರತಾಗಿ ಉತ್ತಮವಾದ ಗತಿ, ಆ ಆತ್ಮಜ್ಞಾನ ಪ್ರಾಪ್ತಿಯ ತನಕ ನಮಗೆ ಸಿಗುವಂಥದ್ದು ಧರ್ಮದಿಂದ ಅಂತ. ವ್ಯಾಸರು ಇದನ್ನೇ ಹೇಳ್ತಾರೆ, ಊರ್ಧ್ವಭಾವು ವಿರೋಮ್ಯೇಷಃ ನಚಕಶ್ಚ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ ಕಿಮರ್ಥನ್ನಾನು ಸೇವ್ಯತೆ ಅಂತ. ಅಂದರೆ ನಾನು ಕೈಯನ್ನು ಎತ್ತಿ ಕೂಕೋತಾ ಇದ್ದೀನಿ, ಧರ್ಮದಿಂದಲೇ ಅರ್ಥಕಾಮಗಳು, ಧರ್ಮದಿಂದಲೇ ಮೋಕ್ಷ ಅಂತ. ಆದರೂ ಕೂಡ ಯಾರೂ ಕೂಡ ಈ ಧರ್ಮದ ಕಡೆಗೆ ತಿರುಗು ನೋಡ್ತಾ ಇಲ್ವಲ್ಲ ಅಂತ. ಹಾಗಾಗಿ ಈ ಧರ್ಮ ಅನ್ನೋದು ಎಲ್ಲ ಸುಖಗಳಿಗೂ ಎಲ್ಲ ಆನಂದಕ್ಕೂ ಮೂಲವಾಗಿರುವಂಥದ್ದು. ಆ ಧರ್ಮ ನಮಗೆ ಸಿಗುವಂಥದ್ದು ವೇದಗಳಲ್ಲಿ ಅಂತ. ಹಾಗಾಗಿ ವೇದವನ್ನು ಬಿಟ್ಟರೆ, ಆ ವೇದಗಳ ಮಕ್ಕಳಾದ ಶಾಸ್ತ್ರಗಳನ್ನು, ಪುರಾಣಗಳನ್ನು, ಇತಿಹಾಸವನ್ನು, ಮಹಾಭಾರತವನ್ನು, ರಾಮಾಯಣವನ್ನು ಬಿಟ್ಟರೆ ನಮಗೆ ಆ ಧರ್ಮನೇ ಸಿಗೋದಿಲ್ಲ. ಧರ್ಮ ಸಿಗಲ್ಲ ಅಂದ ತಕ್ಷಣ
ಮತ್ತು ಪ್ರಪಾತನೇ ನಮಗೆ ಸಿಗುವಂಥದ್ದು. ನಮಗೆ ಉತ್ತಮವಾದ ಗತಿ ಸಿಗೋದೇ ಇಲ್ಲ. ಹಾಗಾಗಿ ವೇದವನ್ನು ಬಿಡುವಂಥದ್ದು ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ವೇದ ಯಾವಾಗ ನಾವು ಬಿಟ್ಟುವ ಆವತ್ತಿಂದ ನಮ್ಮ ಅವಸಾನ ಪ್ರಾರಂಭ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ ಸರ್, ನೀವು ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದು ವೇದಗಳ ಬಗ್ಗೆ, ವೇದಾಂಗಗಳ ಬಗ್ಗೆ ಅರ್ಥಪೂರ್ಣವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನನಗೂ ಕೂಡ ಇಷ್ಟೊತ್ತು ವೇದದ ಕುರಿತು ಅನುಸಂಧಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದನೂ ಕೂಡ ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೇದ ಹಾಗೂ ವೇದಾಂತಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.